ಇನ್ನು ಪವಿತ್ರ ಗೌಡಗೆ ಹಣ ವರ್ಗಾಯಿಸಿದ ಸೌಂದರ್ಯ ಜಗದೀಶ್ ಪ್ರಕರಣದ ಬಗ್ಗೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಂದ ತನಿಖೆ ಶುರುವಾಗಿದೆ. ವರ್ಗಾವಣೆಯಾದ ಆ 2 ಕೋಟಿ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಕುಟುಂಬಸ್ಥರನ್ನ ಭೇಟಿಯಾಗಿ ಮಾಹಿತಿ ಪಡೆಯೋದಕ್ಕೆ ತಯಾರಿ. ಅಂದ್ರೆ ಸೌಂದರ್ಯ ಜಗದೀಶ್ ಅವರು ಯಾರೆಲ್ಲರ ಜೊತೆ ವ್ಯವಹಾರವನ್ನ ಮಾಡಿದ್ರು ಅಂತ, ಅವರ ಡೆತ್ ನೋಟ್ನಲ್ಲಿ ಯಾರೆಲ್ಲ ಪಾರ್ಟ್ನರ್ಸ್ ಇದ್ರಲ್ಲ ಅವರಿಂದ ಮೋಸ ಆಗಿದೆ ಅನ್ನೋದನ್ನ ಅವರು ಉಲ್ಲೇಖ ಮಾಡಿ ಹೋದ್ರು. ಸೌಂದರ್ಯ ಕೇಸ್ನಲ್ಲೂ ಕೂಡ ಪವಿತ್ರ ಗೌಡಗೆ ಹಾಗಾದ್ರೆ ಸಂಕಷ್ಟ ಎದುರಾಗುತ್ತಾ ಅಂತ ಅಗತ್ಯ ಬಿದ್ದರೆ ಪವಿತ್ರ ಗೌಡರಿಗೂ ಕೂಡ ವಿಚಾರಣೆ ನಡೆಸೋದಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ನಡೆಸಿದ್ದಾರಂತೆ. ಲೈವ್ ಡೀಟೇಲ್ಸ್ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ನಲ್ಲೂ ಕೂಡ 2 ಕೋಟಿ ಹಣ ಪವಿತ್ರ ಗೌಡ ಅವರ ಖಾತೆಗೆ ವರ್ಗಾವಣೆಯಾಗಿದೆ ಅನ್ನೋ ಮಾಹಿತಿ ಇದೆ. ಸೊ ಅಗತ್ಯ ಬಿದ್ದರೆ ಅವ್ರನ್ನೂ ಕೂಡ ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ಹಾಗಾದ್ರೆ ಏನಿದು ವ್ಯವಹಾರ? 2 ಕೋಟಿ ಯಾಕೆ ಕೊಟ್ಟಿದ್ದು? ಸಭಾ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಅದಾದ ಮೇಲೆ ಅವರ ಮನೆಯಲ್ಲಿ ಒಂದು ಡೆತ್ ನೋಟ್ ಸಿಗುತ್ತೆ. ಆ ಡೆತ್ ನೋಟ್ ಅನ್ನ ಆಧರಿಸಿ 60 ಕೋಟಿ ಲಾಸ್ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಲುದಾರರ ಮೇಲೆ ಅವರ ಪತ್ನಿ ರೇಖಾ ಅವರು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾರೆ. ದೂರನ್ನ ದಾಖಲಿಸಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು 2 ಕೋಟಿ ಹಣವನ್ನ ಟ್ರಾನ್ಸ್ಫರ್ ಮಾಡಿರುವ ಬಗ್ಗೆ ದಾಖಲಾತಿಗಳು ಸಿಕ್ಕಿದೆ. ಅಂದ್ರೆ ಬ್ಯಾಂಕ್ ಡೀಟೇಲ್ಸ್ ಜೊತೆಗೆ ಒಂದಷ್ಟು ಎವಿಡೆನ್ಸ್ಗಳು ಈಗಾಗಲೇ ಸಿಕ್ಕಿದೆ. ಪಾಲುದಾರರಾಗಿರುವಂತಹ ಸುರೇಶ್ ಅವರು ಈ ಒಂದು ದಾಖಲೆಗಳನ್ನ ರಿಲೀಸ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸುರೇಶ್ ಅವರ ಮೇಲೆ ಜೊತೆಗೆ ಹೊಂಬಣ್ಣ ಅವರ ಮೇಲೆ ಗಂಭೀರ ಆರೋಪವನ್ನ ಮಾಡಲಾಗಿತ್ತು. ಹಾಗಾಗಿ ಅವರು ಹಣ ಎಲ್ಲೆಲ್ಲಿ ಹೋಗಿದೆ ಅನ್ನೋದನ್ನ ಹುಡುಕಾಡ್ತಾ ಇರಬೇಕಾದ್ರೆ ಪವಿತ್ರ ಗೌಡಗೆ ಹಣ ಟ್ರಾನ್ಸ್ಫರ್ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. 2017ರಲ್ಲಿ 1 ಕೋಟಿ ಹಣ ಹೋಗುತ್ತೆ, 2018ರಲ್ಲಿ 1 ಕೋಟಿ ಹಣ ಹೋಗುತ್ತೆ. ಒಟ್ಟು 2 ಕೋಟಿ ಹಣ ಹಂತ ಹಂತವಾಗಿ 2 ಬಾರಿ ಟ್ರಾನ್ಸ್ಫರ್ ಆಗಿರೋದು ಗೊತ್ತಾಗಿದೆ. 23ನೇ ತಾರೀಕು ಪವಿತ್ರ ಗೌಡಗೆ ಹಣವನ್ನ ಹಾಕಿದ ಮೇಲೆ 24ನೇ ತಾರೀಕು RR ನಗರದಲ್ಲಿರುವ ಕೆಂಚನಹಳ್ಳಿ ಬಳಿ ಒಂದು ಮನೆಯನ್ನ ಪರ್ಚೇಸ್ ಮಾಡ್ತಾರೆ. ಅದು 1 ಕೋಟಿ 75 ಲಕ್ಷ ರೂಪಾಯಿ. ಆ ಒಂದು ಸೇಲ್ ಡೀಡ್ಗೆ ಸಾಕ್ಷಿದಾರರಾಗಿ ಸೌಂದರ್ಯ ಜಗದೀಶ್ ಅವರೇ ಸಹಿಯನ್ನ ಕೂಡ ಮಾಡಿದ್ದಾರೆ. ಈ ವಿಚಾರವಾಗಿ ಅವರ ಪತ್ನಿ ಕೂಡ ನಿನ್ನೆ ಮಾತನಾಡಿದ್ರು. ಅಂದ್ರೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಾಗ ಈ ವಿಚಾರ ನನಗೆ ಗೊತ್ತಿಲ್ಲ, ಆದ್ರೆ ಈ ವಿಚಾರದಲ್ಲಿ ಸೌಂದರ್ಯ ಜಗದೀಶ್ ಅವರ ಹೆಸರು ಬರ್ತಾ ಇರುವಂತದ್ದು ನಿಜಕ್ಕೂ ಕೂಡ ಬೇಸರ ಆಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ಕೂಡ ವ್ಯಕ್ತಪಡಿಸಿದ್ರು. ಅದನ್ನ ಹೊರತುಪಡಿಸಿ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸುರೇಶ್ ಅವರೇನಿದ್ದಾರೆ ಈ ಒಂದು ಬ್ಯಾಂಕ್ ಡೀಟೇಲ್ಸ್ ಜೊತೆಗೆ ಪವಿತ್ರ ಗೌಡಗೆ ಹಣ ಟ್ರಾನ್ಸ್ಫರ್ ಮಾಡಿದಾರಲ್ಲ ಅದರ ಬಗ್ಗೆ ಇನ್ನೂ ಕೂಡ ಪೊಲೀಸರಿಗೆ ಯಾವುದೇ ರೀತಿಯ ಮಾಹಿತಿಯನ್ನ ನೀಡಿಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಖುದ್ದಾಗಿ ಸುರೇಶ್ ಅವರೇನಾದ್ರೂ ಈ ಬಗ್ಗೆ ಮಾಹಿತಿಯನ್ನ ಕೊಟ್ರೆ ಪೊಲೀಸರು ಮುಂದಿನ ತನಿಖೆಯನ್ನ ಮಾಡ್ತಾರೆ. ಯಾಕೆಂದ್ರೆ ಈಗಾಗಲೇ ಸುಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ಉನ್ನತ ಮಟ್ಟದ ತನಿಖೆಯನ್ನ ಕೂಡ ಮಾಡ್ತಾರೆ. ಪವಿತ್ರ ಗೌಡ ಅವರು ಯಾವ ಕಾರಣಕ್ಕಾಗಿ ಸೌಂದರ್ಯ ಜಗದೀಶ್ ಅವರ ಬಳಿಯಿಂದ ಹಣವನ್ನ ಪಡ್ಕೊಂಡಿರುವಂತಹ ಹಣದಲ್ಲೇ ಮನೆಯನ್ನ ಖರೀದಿ ಮಾಡಿದ್ರೆ ಅಥವಾ ಹಣವನ್ನ ಕೊಡೋದಕ್ಕೆ ಯಾರಾದ್ರೂ ಒತ್ತಡವನ್ನ ಹಾಕಿದ್ರೆ, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಗತ್ಯ ಬಿದ್ದಲ್ಲಿ ಪವಿತ್ರ ಗೌಡ ಬಳಿಯೂ ಕೂಡ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಯಾಕೆಂತಂದ್ರೆ 2 ಕೋಟಿ ಹಣ ಟ್ರಾನ್ಸ್ಫರ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಏನು ಹೇಳಿದ್ರು, ಅವರೇನಾದ್ರೂ ಮುಂದಿನ ದಿನಗಳಲ್ಲಿ ಪೊಲೀಸ್ ಠಾಣೆಗೆ ಈ ಬಗ್ಗೆ ಏನಾದ್ರೂ ತನಿಖೆ ಮಾಡಿ ಅಂತ ಹೇಳಿ ದೂರನ್ನ ಕೊಟ್ರೆ ಪೊಲೀಸರು ಮತ್ತೆ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. 2 ಕೋಟಿ ಹಣವನ್ನ ಯಾಕೆ ಪವಿತ್ರ ಗೌಡ ಅವರು ಪಡ್ಕೊಂಡ್ರು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಅದನ್ನೇನಾದ್ರೂ ವಾಪಸ್ ಮಾಡಿದ್ರ ಅಥವಾ ಸಾಲದ ರೂಪದಲ್ಲಿ ಏನಾದ್ರೂ ತಗೊಂಡ್ರ, ಅದಕ್ಕೆ ಏನಾದ್ರೂ ಇಬ್ಬರ ನಡುವೆ ಅಗ್ರಿಮೆಂಟ್ ಆಗಿತ್ತಾ, ಈ ವಿಚಾರ ದರ್ಶನ್ ಗೊತ್ತಿತ್ತಾ, ಇವೆಲ್ಲದರ ಬಗ್ಗೆ ಪೊಲೀಸರು ಮುಂದಿನ ದಿನಗಳಲ್ಲಿ ತನಿಖೆಯನ್ನ ಮಾಡ್ತಾರೆ. ಸಭಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.